ವೇದಿಕೆಗೆ ಕರ್ನಾಟಕ ಅಂದ್ರೆ ನಾರಾಯಣಗೌಡ್ರು, ನಾರಾಯಣಗೌಡ್ರು ಅಂದ್ರೆ ಕರ್ನಾಟಕ ಅಂದ್ರೆ ನಾರಾಯಣಗೌಡ್ರು, ನಾರಾಯಣಗೌಡ್ರು ಅಂದ್ರೆ ಕರ್ನಾಟಕ. ನಮಸ್ಕಾರ. ಮೊದಲನೇದಾಗಿ ನಮ್ಮ ಸಮರಸಿಂಹ ಟಿ ನಾರಾಯಣಗೌಡ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳುತ್ತಾ, ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಎಲ್ಲರನ್ನು ಕೂಡ ಸ್ನೇಹಿತರನ್ನ, ನಮ್ಮ ಕಾರ್ಯಕರ್ತರನ್ನ ಎಲ್ಲರನ್ನು ಕರೆದಾಗ ಕೂಡಲೇ ಸ್ಪಂದಿಸಿ ಈ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಮೊದಲನೇದಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ಕೊಂತ, ಈ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಅಂದ್ರೆ ನಾರಾಯಣಗೌಡ್ರು, ನಾರಾಯಣಗೌಡ್ರು ಅಂದ್ರೆ ಕರ್ನಾಟಕ, ಈ ಪರಿಸ್ಥಿತಿ ಉಂಟಾಗ್ತಾ ಇದೆ. ಯಾಕಪ್ಪ ಅಂದ್ರೆ ಕನ್ನಡ ನೆಲ ಜಲ ಭಾಷೆಗೆ ಏನೇ ಆಗ್ಲಿ, ಯಾವುದೇ ಹಳ್ಳಿ ಆಗ್ಲಿ, ಯಾವುದೇ ಪಂಚಾಯತಿ ಆಗ್ಲಿ, ಯಾವುದೇ ಹೋಬಳಿ ಆಗ್ಲಿ, ಯಾವುದೇ ನಗರ ಆಗ್ಲಿ, ಯಾವುದೇ ಒಂದು ತಾಲೂಕು ಆಗ್ಲಿ, ಯಾವುದೇ ಜಿಲ್ಲೆ ಆಗ್ಲಿ, ಎಲ್ಲಿ ನೋಡಿದ್ರು ಕೂಡ ನಾರಾಯಣಗೌಡರ ಕಾರ್ಯಕರ್ತರು ಪ್ರತಿಯೊಂದು ರಾಜ್ಯದಲ್ಲಿ ಇದ್ದಾರೆ, ಪ್ರತಿಯೊಂದು ತಾಲೂಕುಗಳಲ್ಲಿ ಕೂಡ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾಳೆ 10ನೇ ತಾರೀಕು ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಂತಿದ್ದಾರೆ. 60ನೇ ಹುಟ್ಟುಹಬ್ಬದ ಆಚರಣೆ ಮಾಡ್ಕೊಂತಿದ್ದಾರೆ. ಅವರಿಗೆ ನಿಜವಾಗ್ಲೂ ಕೂಡ ಹೇಳ್ತೀನಿ, ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಇಂತಹ ಒಂದು ಕೆಲಸ ಆಗ್ಬೇಕು, ಇಂತಹ ಒಂದು ಸಮಸ್ಯೆ ಇದೆ, ಬಗೆಹರಿಸಬೇಕು, ಕೂಡಲೇ ಮುಳಬಾಗಿಲು ದೇವಸ್ಥಾನಗಳ ನಾಡು ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವೇನೇ ಕೇಳಿದ್ರು ಕೂಡ ಇಲ್ಲ ಅನ್ನಲ್ಲ. ಫಸ್ಟ್ ನಿಮ್ಮ ಮುಳಬಾಗಿಲು ತಾಲೂಕು ಏನ್ ಬೇಕು ಹೇಳಿ, ನಾನು ಕಡೆಯಿಂದ ಸಹಕಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಕೂಡ ನಾನು ಸರ್ಕಾರಿ ಶಾಲೆಗಳನ್ನ ಅವ್ರಿಗೆ ಈ ಒಂದು ಸಂದರ್ಭ ಹೇಳಬಹುದು. ಆದ್ರೂ ಕೂಡ ಹೇಳ್ತಾ ಇದ್ದೀನಿ, ಸರ್ಕಾರಿ ಕನ್ನಡ ಶಾಲೆಗಳು ಮತ್ತು ಸರ್ಕಾರಿ ಉರ್ದು ಶಾಲೆಗಳು ಬಂದಾಗ ನಿರ್ಮಾಣ ಬರ್ತಿದೆ. ಆ ಒಂದು ನಿಟ್ಟಿನ ಅವ್ರ ಗಮನಕ್ಕೆ ತಂದಾಗ ಕೂಡಲೇ ನನ್ನ ಕಡೆಯಿಂದ ಏನ್ ಸಹಕಾರ ಬೇಕು ನಾನು ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ಶಾಲೆಗಳು ಬಂದ್ ಆಗಬಾರದು, ಸರ್ಕಾರಿ ಶಾಲೆಗಳು ಒಂದು ನಿಟ್ಟಿನಲ್ಲಿ ಅವ್ರು ಹೇಳಿದಾಗ ಅವರು ಕೂಡಲೇ ಸ್ಪಂದಿಸಿದ್ದಾರೆ. ನಿಜವಾಗ್ಲೂ ಕೂಡ ಅವರಂತಹ ಒಂದು ಕನ್ನಡದ ಅಭಿಮಾನ, ನೆಲ ಜಲ ಭಾಷೆಗೆ ಇಂತಹ ಒಂದು ಅಪೂರ್ವವಾದಂತಹ ಒಂದು ಅಭಿಮಾನಕ್ಕೆ ಅವರು ಬದುಕ್ತಾರೆ ಕನ್ನಡಕ್ಕೋಸ್ಕರ, ಅವ್ರು ಬದುಕ್ತಾರೆ ಈ ನೆಲಕ್ಕೋಸ್ಕರ, ಅವ್ರು ಬದುಕ್ತಾರೆ ಕನ್ನಡಿಗರ ಮನಸ್ಸುಗಳಿಗೋಸ್ಕರ. ಆ ಒಂದು ನಿಟ್ಟಿನಲ್ಲಿ ಕನ್ನಡ ವಿದ್ಯಾರ್ಥಿಗಳಿಗೆ ಏನೇ ಆಗ್ಲಿ ನನ್ನ ಒಂದು ಕೈ ನಿಮ್ಮ ಜೊತೆ ಇರ್ತದೆ, ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂತ ಹೇಳ್ಬಿಟ್ಟು ಒಂದು ಸದಾ ಕನ್ನಡ ಸೇವೆಯನ್ನ ಮಾಡ್ಕೊಂಡ್ ಬರ್ತಿದ್ದಾರೆ. ನಿಜವಾಗ್ಲೂ ಕೂಡ ಯಾವತ್ತೂ ಕೂಡ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ನಮ್ಮ ಕಾರ್ಯಕರ್ತರು 1800 ಜನ ಕಾರ್ಯಕರ್ತರಿದ್ದಾರೆ. 1800 ಜನ ಕಾರ್ಯಕರ್ತರು ಯಾವತ್ತೂ ಕೂಡ ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹಳ್ಳಿಗೂ ಕೂಡ ನಾವು ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀವಿ. ಅವ್ರಿಗೆ ಬಲಪಡಿಸುವ ನಿಟ್ಟಿನಲ್ಲಿ ಸದಾ ಅವರು ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಕೆಲಸವನ್ನ ಮಾಡುತ್ತೇವೆ, ಕನ್ನಡನ ಕಟ್ಟುತ್ತೇವೆ, ಕನ್ನಡನ ಉಳಿಸ್ತೇವೆ, ಕನ್ನಡನ ಬೆಳೆಸ್ತೇವೆ ಅಂತ ಇಲ್ಲಿ ಸಂದರ್ಭದಲ್ಲಿ ಹೇಳ್ತಾ, ಯಾಕೆ ಅಂದ್ರೆ ಹುಟ್ಟು ಉಚಿತ ಸಾವು ಖಚಿತ. ಶಿವ ಅವರೇ, ಹುಟ್ಟು ಉಚಿತ ಸಾವು ಖಚಿತ. ಎಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕ್ತೀವಿ ಅಷ್ಟು ದಿನಗಳ ಕಾಲವು ಕನ್ನಡ ಸೇವೆಯನ್ನು ಮಾಡಬೇಕು. ಯಾವುದೇ ಜಾತಿ ಭೇದ ಭಾವ ಯಾವುದೂ ಇಲ್ಲ ಇಲ್ಲಿ. ಎಲ್ಲರೂ ಕೂಡ ಒಂದು ತಾಯಿ ಮಗಳಂತೆ ಬದುಕಬೇಕು, ಒಂದು ತಾಯಿ ಮಗಳಂತೆ ಬದುಕಿ ಒಂದಿಲ್ಲ ಒಂದಿನ ಹೋಗ್ತರಬೇಕಷ್ಟು ನಾವೆಲ್ಲರೂ ಕೂಡ. ಆ ಒಂದು ನಿಟ್ಟಿನಲ್ಲಿ ಕನ್ನಡದಕ್ಕೋಸ್ಕರ ಎಲ್ಲರೂ ಕೆಲಸ ಮಾಡೋಣ, ಕನ್ನಡಕ್ಕೋಸ್ಕರ ಉಳಿಸೋಣ, ಕನ್ನಡಕ್ಕೋಸ್ಕರ ಬೆಳೆಸೋಣ ಅಂತ ಹೇಳ್ತಾ, ನಾರಾಯಣಗೌಡ ಬೆನ್ನೆಲುಬಾಗಿ ನಾವೆಲ್ಲರೂ ಕೂಡ ಸದಾ ಯಾವತ್ತು ನಿಲ್ತೀವಿ ಅಂತ ಈ ಸಂದರ್ಭ ಹೇಳ್ತಾ, ಅವರು ಏನು 60ನೇ ವರ್ಷದ ಹುಟ್ಟುಹಬ್ಬವನ್ನ ನಾಳೆ ಆಚರಣೆ ಮಾಡ್ಕೊಂತಿದ್ದಾರೆ. ಅವ್ರಿಗೆ ಭಗವಂತ ತಾಯಿ ಭುವನೇಶ್ವರಿ ಆಶೀರ್ವಾದ, ವಿಶೇಷವಾಗಿ ನಮ್ಮ ಕುರುಮಲ ಗಣಪತಿ ಆಶೀರ್ವಾದ, ಮತ್ತೆ ನಮ್ಮ ಬಾಬಾ ಹೈದರ ಸದರ್ ಗುರುಗಳ ಆಶೀರ್ವಾದ ಸದಾ ಅವ್ರಿಗಿರ್ಬೇಕು. ಆರೋಗ್ಯವನ್ನು ಹೆಚ್ಚಾಗಿ ಕೊಟ್ಟು ಒಂದು ಮುಂದಿನ ಸಂಘಟನೆ ಇನ್ನೂ ಹೆಚ್ಚಿನ ಬಲಟ ನಮ್ಗೆಲ್ಲರೂ ಕೂಡ ಮಾರ್ಗದರ್ಶನ ಆಗಿರಂತೆ ತಂದು ಹೇಳ್ತಾ, ಅವ್ರಿಗೆ ಮಗದೊಮ್ಮೆ ಅವರಿಗೆ ಮತ್ತು ಅವ್ರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ಸದಾ ಇರ್ಲಿ. ಮತ್ತೆ ಮುಳಬಾಗಿಲು ತಾಲೂಕಿನ ಎಲ್ಲ ನಗರ ಪಂಚಾಯತಿ ಮತ್ತೆ ತಾಲೂಕು ಎಲ್ಲರ ಕಡೆಯಿಂದ ಕೂಡ ನಾರಾಯಣಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳುತ್ತಾ ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮಗೆಲ್ಲರೂ ಕೂಡ ಒಂದ್ ಸುತ್ತ, ಮತ್ತೆ ವಿಶೇಷವಾಗಿ ಮಾಧ್ಯಮದವ್ರಿಗೆ ಎಲ್ಲರೂ ಕೂಡ ಒಂದ್ ಸುತ್ತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ವೆಂಕಟೇಶ್ವರಿಗೆ ಹೊಂದಿಸ್ತಾ ಈ ದಿನ ನಮ್ಮ ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ, ನಾಡು ನುಡಿ ಜಲದ ಬಗ್ಗೆ ಹಗಲಿರುಳು ಪ್ರಾಣ ತೊಟ್ಟು ನಮ್ಮ ನಾರಾಯಣಗೌಡರು ಕಷ್ಟಪಡ್ತಿದ್ದಾರೆ. ಅವರು ನಮ್ಮೆಲ್ಲರಿಗೋಸ್ಕರ ಕಷ್ಟಪಡ್ತಿದ್ದಾರೆ. ಅವರಿಗೆ ಇದೇ 10ನೇ ತಾರೀಕು ಹುಟ್ಟುಹಬ್ಬದ ನಡೆಸ್ಕೊತಾ ಇದ್ದಾರೆ. ಅವರಿಗೆ ನಮ್ಮ ಮುಳಬಾಗಿಲು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಹುಸೇನ್ ತಂಡದ ಪರವಾಗಿ ಅವರಿಗೆ ನಾವು ಹೃತ್ಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಅವರಿಗೆ ಅಷ್ಟೈಶ್ವರ್ಯ ಕೊಟ್ಟು ನಮ್ಮ ಕನ್ನಡದ ಬಗ್ಗೆ ಹೋರಾಟ ಮಾಡುವಂಥ ನಮ್ಮ ನಾರಾಯಣಗೌಡರಿಗೆ ನಮ್ಮೆಲ್ಲರ ಕೈ ಬಲಪಡಿಸೋಣ ಅಂತ ಹೇಳ್ತಾ ಮತ್ತೊಂದು ಸಾರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.